ನಮಸ್ಕಾರ ಗೈಸ್. ಸೊ ಇವತ್ತಿನ ವಿಷಯ ಏನಂದರೆ, ನನ್ನ ಗಾಡಿಗೆ ಟೈರ್ ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದೇವೆ. ಸೊ ಅದನ್ನ ಮಾಡ್ಸೋಕ್ಕೆ ಮುಂಚೆ ನಿಮಗೊಂದು ಸ್ಮಾಲಾಗಿ ಇಂಟ್ರೋ ಕೊಟ್ಬಿಡೋಣ. ಇಂಟ್ರೋ ಅಲ್ಲ, ಟೈರ್ ಬಗ್ಗೆ ಒಂದು ಜ್ಞಾನ ಸೆಷನ್. ಸೊ ನೋಡಿ, ಇದು ನಂದು ಹಳೆ ಟೈರು, ಫುಲ್ ಸೌದೋಗಿದೆ. ಸೊ ಟೈರ್ ಟ್ರೆಡ್ ಮಾರ್ಕ್ ಎಲ್ಲಿದೆ ನೋಡಿ, ಇಲ್ಲಿ ಇದು ಟೈರ್ ಟ್ರೆಡ್ ಮಾರ್ಕು. ಸೊ ಈ ಲೆವೆಲ್ಗೆ ಬಂದಿದೆ ಅಂದರೆ ಟೈರ್ ಹೋಗಿದೆ ಅಂತ ಅರ್ಥ, ಚೇಂಜ್ ಮಾಡೋ ಟೈಮ್ ಬಂದಿದೆ. ಸೊ ಟೈರ್ನ ನಾನು ಸದ್ಯಕ್ಕೇನು ಯಾವ ಟೈರ್ ಯೂಸ್ ಮಾಡ್ತಿದ್ನೋ ಅದೇ ಟೈರ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಹಾಕಿರೋದು ಅಪೋಲೋ ಆಲ್ಫಾ S1 140/60 R17. ಇವಾಗ ನಾನು ತರಿಸಿರೋದು ಸೇಮ್ ಅದೇ, ಅಪೋಲೋ 140/60 R17 ಆಲ್ಫಾ S1. ಸೊ ನಿಮ್ಗೆ ಟೈರ್ ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ನೋಡಿ, ಇಲ್ಲಿ ಈ ಟ್ರೆಡ್ ಮಾರ್ಕ್ ನೋಡಿ ಎಷ್ಟು ಮೇಲೆ ಇದೆ. ಈ ಹೊಸ ಟೈರಲ್ಲಿ ಟ್ರೆಡ್ ಮಾರ್ಕ್ ನಿಮಗೆ ತೋರಿಸ್ಬೇಕಂದ್ರೆ ಎಲ್ಲಿದೆ ಗುರು, ಕಾಣಿಸ್ತಾನೆ ಇಲ್ಲ ನೋಡಿ. ಇಲ್ಲಿದೆ ನೋಡಿ ಟ್ರೆಡ್ ಮಾರ್ಕ್, ಎಷ್ಟು ಒಳಗಡೆ ಇದೆ, ಆಲ್ಮೋಸ್ಟ್ ಒಂದು 10 mm ಒಳಗಡೆ ಇದೆ. ಇಷ್ಟು ಟೈರ್ ಸೌದೋಗಿದೆ ನಂದರಲ್ಲಿ. ಆಮೇಲೆ ಈ ಟೈರ್ ಬಗ್ಗೆ ಮಾತಾಡಬೇಕಂದ್ರೆ, ಈ ಟೈರ್ನ ನಾನು ಹಾಕಿ ಯೂಸ್ ಮಾಡಿರೋದ್ರಿಂದ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಟೈರಲ್ಲಿ. ಪ್ಲಸ್ ಕಂಪೇರ್ ಟು ದ ಸ್ಟಾಕಲ್ಲಿ ನನಗೆ MRF ಕೊಟ್ಟಿದ್ರು ಅನಿಸುತ್ತೆ, MRF ಯೂರೋ ಗ್ರಿಪ್ ಯಾವುದೋ ಒಂದು, ನೆನಪಿಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಅಪ್ಗ್ರೇಡ್ ಮಾಡಿದಾಗ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು ನೋಡಿ ಯಾವ ಟೈರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನ ಸೆಲೆಕ್ಟ್ ಮಾಡಿ ಹಾಕಿದ್ದು. ಇಟ್ ಲಿವ್ಡ್ ಅಪ್ ಟು ಮೈ ಎಕ್ಸ್ಪೆಕ್ಟೇಷನ್ಸ್. ಸೊ ಏನೂ ತೊಂದರೆ ಆಗಿಲ್ಲ ನನಗೆ. ಸ್ವಲ್ಪ ಪಂಚರ್ಸ್ ಜಾಸ್ತಿ ಆಗುತ್ತೆ, ಯಾಕಂದರೆ ಇದು ಸಾಫ್ಟ್ ಕಾಂಪೌಂಡ್ ಟೈರ್ ಇರೋದ್ರಿಂದ ಸ್ವಲ್ಪ ಅದನ್ನ ನೋಡ್ಕೊಂಡು ಓಡಿಸ್ಬೇಕು. ಎಲ್ಲಾದರೂ ಆನೆಗಳಿರೋ ಜಾಗದಲ್ಲಿ, ಶಾರ್ಪ್ ಸ್ಟೋನ್ಸ್ ಇರೋ ರೋಡ್ಗಳಲ್ಲಿ ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಪಂಚರ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಕಂಪೇರ್ ಟು ದ ನಾರ್ಮಲ್ ಹಾರ್ಡ್ ಕಾಂಪೌಂಡ್ ಟೈರ್ಸ್. ಆಮೇಲೆ ನಿಮಗೆ ಟೈರ್ ಡೈಮೆನ್ಷನ್ಸ್ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಇವಾಗ ಇದರಲ್ಲಿ 140/60 R17, ದಿಸ್ ಈಸ್ ದ ಟೈರ್ ಡೈಮೆನ್ಷನ್. ಸೊ ಇವಾಗ ಇಲ್ಲಿ 140 ಅಂತ ಹೇಳಿದ್ರೆ ಇದು ಫೇಸ್ ಆಫ್ ದ ಟ್ರೆಡ್ ಫೇಸ್ ಅಂತ ಕರೀತಾರೆ, ದಿಸ್ ಪಾರ್ಟ್ ಆಫ್ ದ ಟೈರ್ನ. ಸೊ ಇಲ್ಲಿರೋ ಪಾರ್ಟ್ನ ಟ್ರೆಡ್ ಫೇಸ್ ಅಂತ ಕರೆಯೋ ಪಾರ್ಟ್ಗೆ 140. ಇನ್ ಸಿಂಪಲ್ ವರ್ಡ್ಸ್, ದ ಸೆಕ್ಷನ್ ಆಫ್ ದ ಟೈರ್. ಇವಾಗ ನೀವು ಬೈಕರ್ಸ್ ಎಲ್ಲ ಹೇಳೋದು ಕೇಳಿರ್ತೀರ ತುಂಬ, ಈ ಟೈರ್ ಸೆಕ್ಷನ್ ತುಂಬ ದೊಡ್ಡದಾಗಿದೆ, ಅಥವಾ ನನ್ನ ಟೈರ್ಸ್ಗಿಂತ ಈ ಟೈರ್ ಸೆಕ್ಷನ್ ದೊಡ್ಡದಿದೆ ಚಿಕ್ಕದಿದೆ ಅಂತ. ಸೊ ದಿಸ್ ಪಾರ್ಟ್ ಆಫ್ ದ ಟೈರ್ ಇಸ್ ಕಾಲ್ಡ್ ಅಸ್ 140 ಟೈರ್ ಟ್ರೆಡ್ ಫೇಸ್ ಅಂತಾರೆ. ಇದ್ರ ಮೆಷರ್ಮೆಂಟ್ ಬಂದ್ಬಿಟ್ಟು 140 mm. ಸೊ ನಿಮಗೆ ಮೆಷರ್ಮೆಂಟ್ ತೋರಿಸ್ಬೇಕಂದ್ರೆ ತೋರಿಸ್ತೀನಿ ರೀ. ನೋಡಿ ನಿಮಗೆ ಇವಾಗ ನಾನಿಲ್ಲಿ ಮೆಷರ್ಮೆಂಟ್ ಇಟ್ಟರೆ ನಿಮಗೆ 17 ಕಾಣಿಸ್ತಿದೆ, ಬಟ್ ದಿಸ್ ಇಸ್ ನಾಟ್ ವಾಟ್ ಹ್ಯಾಸ್ ಟು ಬಿ ಮೆಷರ್ಡ್. ಮೆಷರ್ಮೆಂಟ್ ತೊಗೋಬೇಕಾಗಿರೋದು ಇಷ್ಟು ಮಾತ್ರನೇ. ಇಲ್ಲಿಂದ ಹಿಡ್ದು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ನೋಡಿ, ಇಲ್ಲಿ ಮಾರ್ಕ್ಸಲ್ಲಿ ಇಟ್ಸ್ ಜಸ್ಟ್ ಬ್ರ್ಯಾಂಡಿಂಗ್, ಬಟ್ ಹೌ ಮಚ್ ಈ ಟೈರ್ ಫೇಸಲ್ಲಿ ಎಷ್ಟು ರೋಡ್ ಕಾಂಟ್ಯಾಕ್ಟ್ ಆಗುತ್ತೆ ಅಷ್ಟನ್ನು ಮಾತ್ರ ಮೆಷರ್ ಮಾಡಬೇಕಾಗಿರೋದು. ಸೊ ನೋಡಿ, ಇಲ್ಲಿ ಎಕ್ಸಾಕ್ಟ್ 14 ಇದೆ. ದಿಸ್ ಇಸ್ ಇನ್ ಸೆಂಟಿಮೀಟರ್ಸ್. ಸೊ 14 centimeters ಇಸ್ ಈಕ್ವಲ್ ಟು 140 mm. ಸೊ ಅದು ಇಲ್ಲಿಗೆ ಮುಗೀತು. ಸೊ ದಿಸ್ ಈಸ್ ದ ಟೈರ್ ಫೇಸ್. ನಿಮಗೆ ಯಾಕೆ ಅಷ್ಟೇ ಮೆಷರ್ ಮಾಡಬೇಕು ಅನ್ನೋದಕ್ಕೆ ನೋಡಿ ಇಲ್ಲಿ ಕೊಡ್ತೀನಿ. ಟೈರ್ ಇಲ್ಲಿ ಸೌದಿರೋದು ಇಲ್ಲಿಂದ ಇಲ್ಲಿವರೆಗೂ ಇಷ್ಟೇ ಸೌದಿರೋದು, ಇನ್ನು ಇಷ್ಟು ಸೌದೆ ಇಲ್ಲ. ದಿಸ್ ಪಾರ್ಟ್ ಆಫ್ ದ ಟೈರ್ ಡಸಂಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ರೋಡ್. ಸೊ ಅದಕ್ಕೆ ಅದನ್ನು ಮೆಷರ್ ಮಾಡಲ್ಲ, ಇಷ್ಟು ಮಾತ್ರನೇ ಮೆಷರ್ ಮಾಡೋದು ಟೈರ್ಗೆ. ಸೊ ಫಸ್ಟ್ ಪಾರ್ಟ್ ಆಫ್ ದ ಡೈಮೆನ್ಷನ್ಸ್ ಮುಗೀತು. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು 140/60. ಈ 60 ಏನಂದರೆ
ದಿಸ್ ಪಾರ್ಟ್ ಇಷ್ಟು. ಸೊ ದಿಸ್ ಇಸ್ ಕಾಲ್ಡ್ ದ ಸೈಡ್ ವಾಲ್ ಆಫ್ ದ ಟೈರ್. ಈ ಡೈಮೆನ್ಷನ್ಗೆ, ಈ ಮೆಷರ್ಮೆಂಟ್ಗೆ ದಿಸ್ ವಿಲ್ ಬಿ 60% ಆಫ್ ದ ಟ್ರೆಡ್ ಫೇಸ್. ಅದಕ್ಕೆ ಇಲ್ಲಿ 60 ಅಂತ ಹಾಕ್ತಾರೆ. ಅಂದರೆ ಇದರ ಮೆಷರ್ಮೆಂಟ್ ಎಷ್ಟಿದೆಯೋ ಅದರ 60% ಇದು ಇಷ್ಟಿರುತ್ತೆ. ದ ಮೆಷರ್ಮೆಂಟ್ ಆಫ್ ದಿಸ್ ವಿಲ್ ಬಿ 60% ಆಫ್ ದ ಟ್ರೆಡ್ ಫೇಸ್. ನೆಕ್ಸ್ಟು R17 ಅಂದರೆ ದ ಡಯಾಮೀಟರ್ ಬಿಟ್ವೀನ್ ದ ಡಯಾಮೀಟರ್ ಆಫ್ ದ ರಿಮ್. ಸೊ ಇಲ್ಲೇನು ರಿಮ್ ಟೈರ್ ಕೂರುತ್ತಲ್ಲ, ಈ ರಿಮ್ಮು, ಅದರ ಡಯಾಮೀಟರ್ ಸೈಜ್ನ R17 ಅಂತಾರೆ. ಇಲ್ಲಿ ಇನ್ನೊಂದು ಏನು ಮಿಸ್ ಮಾಡಿಬಿಟ್ಟೆ ಅಂದರೆ, ಇಲ್ಲಿ ಆರ್ ಇನ್ಕ್ಲೂಡಿಂಗ್ ದಿಸ್ ಲೆಟರ್ ಹ್ಯಾಸ್ ಅ ಸಿಗ್ನಿಫಿಕೆನ್ಸ್. ಇಲ್ಲಿ ಕೆಲವ್ರಿಗೆ ಆರ್ ಅಂತ ಇರುತ್ತೆ, ಕೆಲವ್ರಿಗೆ BS BP ಅಂತಲೋ ಬರುತ್ತೆ, ಇಲ್ಲ ಏನೂ ಇಲ್ಲ ಅಂದರೆ ಹೈಫನ್ ಅಂತ ಬರುತ್ತೆ. ಆಲ್ ದ 3 ಥಿಂಗ್ಸ್ ಹ್ಯಾವ್ ದರ್ ಓನ್ ಮೀನಿಂಗ್ಸ್. ನನಗೆ ಬೇರೆ ಎರಡಕ್ಕೆ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಆರ್ ಅಂದರೆ ರೇಡಿಯಲ್ ಅಂತ ಗೊತ್ತು. ಸೊ ದಿಸ್ ಇಸ್ ಎ ರೇಡಿಯಲ್ ಟೈರ್. ರೇಡಿಯಲ್ ಟೈರ್ಗೆ R17 ಅಂತ ಹೇಳ್ತಾರೆ. ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊತೀನಿ. ಪ್ಲಸ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಟೈರ್ಸಲ್ಲಿ, ಟೈರ್ ಡೈಮೆನ್ಷನ್ಸಲ್ಲಿ ಇಸ್ ದ ಮೋಸ್ಟ್ ಮೆಸ್ಡ್ ಅಪ್ ಮೆಷರಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಇದ್ರ ಮೆಷರಿಂಗ್ ಯೂನಿಟ್ಟು mm ಇದೆ, ಇದ್ರ ಮೆಷರ್ಮೆಂಟ್ ಯೂನಿಟ್ಟು ಪರ್ಸಂಟೇಜಸಲ್ಲಿದೆ, ಇದ್ರ ಮೆಷರ್ಮೆಂಟ್ ಯೂನಿಟ್ಟು ಇಂಚಸಲ್ಲಿದೆ. ಯಾಕೆಲ್ಲಾನು ಒಂದೇ ಸ್ಟ್ಯಾಂಡರ್ಡಾಗಿ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಯಾವ ಪುಣ್ಯಾತ್ಮನ ಕಂಡಿಡ್ದ ಅನ್ನೋದು ನನಗೆ ಗೊತ್ತಿಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಬನ್ನಿ ಇವಾಗ ಹೋಗಿದ್ದಕ್ಕೆ ಚೇಂಜ್ ಮಾಡ್ಸೋಣ. ಮಳೆಯಲ್ಲಿ ಗಾಡಿ ಓಡಿಸಿ ಫುಲ್ ಗಬ್ಬಿದ್ದೋಗಿದೆ. ಟೈರ್ ಚೇಂಜ್ ಮಾಡಿಬಿಟ್ಟು ಒಂದು ವಾಶ್ ಮಾಡಿಸ್ಬೇಕು. ಸರಿ, ಲೆಟ್ಸ್ ಕ್ಯಾಚ್ ಅಪ್ ಆನ್ ದ ರೋಡ್. ಟು ಕಂಟಿನ್ಯೂ ದ ಕಾನ್ವರ್ಸೇಷನ್, ಈ ಟೈರ್ಸ್ನೇ ಯಾಕೆ ನಾನು ಚೂಸ್ ಮಾಡಿದೆ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿಬಿಟ್ಟೆ. ಯಾಕಂದರೆ ಇದನ್ನು ನಾನು ಹಾಕಿ ಯೂಸ್ ಮಾಡಿ ಫುಲ್ ಉಜ್ಜಾಡಿರೋದ್ರಿಂದ ನನಗೆ ಟಯರ್ದು ಎಲ್ಲ ಇನ್ ಆ್ಯಂಡ್ ಔಟ್ ಗೊತ್ತಿದೆ. ಸೊ ಈ ಟೈರ್ ಕಾನ್ಫಿಡೆನ್ಸ್ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನೋ ಸೆಕೆಂಡ್ ಥಾಟ್ಸ್, ನಾನು ಇದನ್ನ ತೊಗೊಂಡೆ. ಪ್ಲಸ್ ಅದೊಂದೇ ಅಲ್ದಿರ ಇನ್ನೊಂದು ಹೇಳ್ಬೇಕಂದ್ರೆ, ಇದು NS 200ಗೆ ಬರೋ ಸ್ಟಾಕ್ ಸೈಜ್ ಟಯರ್ಸ್ ಅಲ್ಲ. NS 200ಗೆ ಸ್ಟಾಕ್ ಬರೋದು 130/70 R17. ಸೊ ಅದು ಟಯರ್ ಪ್ರೊಫೈಲ್ ಇನ್ನು ಸ್ವಲ್ಪ ಚಿಕ್ಕದು ಬರುತ್ತೆ ಬೈ 10 mm. ಇದು 10 mm ಜಾಸ್ತಿ ಆಗುತ್ತೆ. ಸೊ ಅದೊಂದು ಡಿಫ್ರೆನ್ಸು. ಮತ್ತು ಸೈಡ್ ವಾಲ್ ಅಂತ ಹೇಳಿದ್ನಲ್ಲ, ಅದು ಅಷ್ಟೇ. ಅದು ಸ್ಟಾಕಲ್ಲಿ 70 ಬರುತ್ತೆ, ಇದು 60%. ಅದರಲ್ಲಿ 70% ಆಫ್ 130, ಇದರಲ್ಲಿ 60% ಆಫ್ 140. ಸೊ ಹೈಟಲ್ಲಿ ಏನು ಜಾಸ್ತಿ ಚೇಂಜ್ ಆಗೋಲ್ಲ ನಿಮಗೆ. ಪ್ರೊಫೈಲ್ ಮಾತ್ರ ಇದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇಟ್ ಗಿವ್ಸ್ ಯು ಬೆಟರ್ ಕಾನ್ಫಿಡೆನ್ಸ್ ಇನ್ ಕಾರ್ನರಿಂಗ್, ರೋಡ್ ಗ್ರಿಪ್, ಅಥವಾ ಜಸ್ಟ್ ಪ್ಲೇನ್ ರೋಡಲ್ಲಿ ನೀವು ಓಡಿಸ್ಬೇಕಾದ್ರೂ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಈಸ್ ಬೆಟರ್ ದೆನ್ ದ ನಾರ್ಮಲ್ ಸ್ಟಾಕ್ ಟೈರ್ಸ್. ಸೊ ಅದರಿಂದಾಗಿ ನಾನು ಇದನ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದು, ಒಂದು ಸೈಜ್ ಜಾಸ್ತಿ ಮಾಡ್ಕೊಂಡಿದ್ದು. ಪ್ಲಸ್ ಇಟ್ ಆಲ್ಸೋ ನೋಡೋಕ್ಕೂ ಸಾಕಾದಾಗ ಕಾಣಿಸುತ್ತೆ ನಿಮಗೆ. ಟಯರು ಒಂದು ಸೈಜ್ ನೀವು ದೊಡ್ಡದು ಮಾಡಿದ್ರೆ ಹಿಂದ್ಗಡೆಯಿಂದ ನೋಡೋಕೆ ಗಾಡಿ ಸಕ್ಕದಾಗಿ ಕಾಣಿಸುತ್ತೆ. ಐ ಆಮ್ ಒನ್ ಆಫ್ ದೋಸ್ ಪೀಪಲ್. ನನಗೆ ಗಾಡಿ ಹಿಂದ್ಗಡೆಯಿಂದ ನೋಡೋಕ್ಕೆ ತುಂಬ ಇಷ್ಟ. ನಾಟ್ ಜಸ್ಟ್ ಗಾಡೀಸ್, ಬಟ್ ಅದ್ರ ಬಗ್ಗೆ ಇವಾಗ ಬೇಡ. ಒಳ್ಳೆ ಮನಸ್ಸಿದೆ, ಗುಡ್. ಅವಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚೆಕ್ ಏನಾದರೂ ಕೊಡೋಂಗೆ ಜೋಗ್ಬೇಕು ತರಲೇ ನೀವು. ಹಾಂ, ಗಾಡಿನ ಹಿಂದ್ಗಡೆಯಿಂದ ನೋಡೋದ್ರ ಬಗ್ಗೆ ಹೇಳ್ತಿದ್ದೆ. ಹಿಂದ್ಗಡೆಯಿಂದ ನೋಡೋಕ್ಕೆ ನೀವು ಟೈರ್ನ ಒಂದು ಸೈಜ್ ದೊಡ್ಡದು ಮಾಡಿದ್ರೆ ಸಕ್ಕದಾಗಿ ಕಾಣುತ್ತೆ. ಅದೇ ಕಾರಣಕ್ಕೋಸ್ಕರ ನಾನು ಇದನ್ನ ದೊಡ್ಡದು ಮಾಡಿದ್ದು. ಏನು ಮಾತಾಡ್ತಿದ್ದೀನಿ, ಸಾರಿ. ಟೈರ್ ಸೈಜ್ನ ಒಂದು ಜಾಸ್ತಿ ಹಾಕ್ಕೊಂಡಿದ್ದು. ಹೋಗಲಿ ಬಿಡೋರು, ನಡೆಯುತ್ತೆ. ಫಸ್ಟ್ ವ್ಲಾಗು. ಆಮೇಲೆ ಅಪ್ಪ ಟಯರ್ ಹಾಕ್ಕೊಂಡು ಹೆಂಗಂಗೋ ಓಡಿಸ್ತಾ ಇದ್ದೀನಿ. ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು ಅವನಾದರೂ ಹೊಡಿದಿರೋ ಇದ್ರೆ ಸಾಕು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆಮೇಲೆ ಇನ್ನು ಟಯರ್ ಲೈಫ್ ಬಗ್ಗೆ ಹೇಳಬೇಕಂದ್ರೆ, ನನಗೆ ಈ ಟಯರ್ ಹಾಕ್ಸಿರೋದು ನನಗೆ ಮಿನಿಮಮ್ ಒಂದು 20,000-22,000 ಸಾವಿರ ಬಂದಿದೆ ಬಾಳಿಕೆ ಗುರು. ನನಗೆ ಸ್ಟಾಕ್ ಟಯರು ಅಷ್ಟೇ ಬಂದಿದೆ ಅನಿಸುತ್ತೆ.
20,000 ಅನಿಸುತ್ತೆ ಬಂದಿದ್ದು ಸ್ಟಾಕ್ ಟೈರ್ ಆಸ್ ಫಾರ್ ಆಸ್ ಐ ಕ್ಯಾನ್ ರಿಮೆಂಬರ್. 20,000 ಪ್ಲಸ್ ಆರ್ ಮೈನಸ್ 2,000. ಗಾಡಿ ಇವಾಗ ಓಡಿರೋದು ನಂದು 45,291, 46,000 ಅಂದರೆ ಕ್ಲೋಸ್ ಟು ಎಕ್ಸಾಕ್ಟ್ಲಿ ಸೇಮ್ ಆ್ಯಸ್ ಸ್ಟಾಕ್ ಟೈರ್ಸ್ ಏನು ಲೈಫ್ ಕೊಟ್ಟಿತ್ತು, ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಸೇಮ್ ಲೈಫ್ ಈ ಟೈರ್ಸು ಕೊಟ್ಟಿದೆ ನನಗೆ. ಈ ಟೈರ್ಸ್ ಹಾಕಿದಾಗ ನನಗೆ ಕೆಲವ್ರು ಹೇಳ್ತಾ ಇದ್ದು MRFದು ಹಾರ್ಡ್ ಕಾಂಪೌಂಡು. ಸೊ ಇನ್ ಜನರಲ್ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಹಾರ್ಡ್ ಕಾಂಪೌಂಡ್ ಟೈರ್ಸ್ ಲಾಸ್ಟ್ ಲಾಂಗರ್ ದೆನ್ ಸಾಫ್ಟ್ ಕಾಂಪೌಂಡ್ ಟೈರ್ಸ್ ಅಂತ. ಸ್ಟಾಕಲ್ಲಿ ಬಂದಿದ್ದು ಹಾರ್ಡ್ ಕಾಂಪೌಂಡು, ಅದೂ 22-23,000 ಬಂತು. ಇದೂ 22-23,000 ಬಂದಿದೆ ನನಗೆ. ಪ್ಲಸ್ ಅದೊಂದು ಇನ್ನೊಂದು ಓಡಿಸೋದ್ರ ಮೇಲೇ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ನಾನು ಜಾಸ್ತಿ ಬ್ಯಾಕ್ ಬ್ರೇಕ್ ಯೂಸ್ ಮಾಡೋಕ್ಕೆ ಹೋಗಲ್ಲ ನನ್ನ ರೈಡಿಂಗ್ ಸ್ಟೈಲಲ್ಲಿ. ಮೈ ಬ್ರೇಕಿಂಗ್ ಇಸ್ ಮೋಸ್ಟ್ಲಿ ವಿತ್ ಇಂಜಿನ್ ಬ್ರೇಕಿಂಗ್ ಆ್ಯಂಡ್ ಫ್ರಂಟ್ ಬ್ರೇಕಿಂಗ್ ಇರೋದ್ರಿಂದ ಬ್ಯಾಕ್ ಟೈರು ಜಾಸ್ತಿ ರಬ್ ಆಗಲ್ಲ ರೋಡ್ ಮೇಲೆ ಫ್ರಮ್ ಬ್ರೇಕಿಂಗ್ ಪಾಯಿಂಟ್ ಆಫ್ ವ್ಯೂ. ಬಟ್ ಅದು ಬಿಟ್ಟರೆ ನಾನು ಆ್ಯಕ್ಸೆಲರೇಷನ್ ಎಲ್ಲ ತುಂಬ ಹ್ಯಾಡ್ ಆಕ್ಸೆಲರೇಷನ್ ಮಾಡ್ತೀನಿ. ಗಾಡಿ ಜಾಸ್ತಿ ನಾನು ಓಡಿಸೋದು ಹೈ ಸ್ಪೀಡ್ಸಲ್ಲಿ. ಸೊ ಆ್ಯಕ್ಸೆಲರೇಷನ್ ಹಾರ್ಡ್ ಇರೋದ್ರಿಂದ ದ್ಯಾಟ್ ಈಸ್ ವೇರ್ ಮೋಸ್ಟ್ ಆಫ್ ಮೈ ವೇರ್ ಆ್ಯಂಡ್ ಟೇರ್ ಹ್ಯಾಪನ್ಸ್, ನಾಟ್ ಫ್ರಮ್ ಬ್ರೇಕಿಂಗ್. ಸೊ ಅದರಿಂದಾಗಿಯೇ ನಾನು ಸಾಫ್ಟ್ ಕಾಂಪೌಂಡ್ ಟೈರ್ಸ್ ತೊಗೊಂಡು, ಬಿಕಾಸ್ ಐ ನೀಡ್ ಗುಡ್ ಗ್ರಿಪ್ ಆ್ಯಕ್ಸೆಲರೇಟ್ ಮಾಡೋಕೆ. ನಾಟ್ ಓನ್ಲಿ ಡ್ಯೂರಿಂಗ್ ಆ್ಯಕ್ಸೆಲರೇಷನ್, ಬ್ರೇಕಿಂಗ್ ಮಾಡೋಕ್ಕೂ ನಿಮಗೆ ಒಳ್ಳೆ ಗ್ರಿಪ್ ಇರಲೇಬೇಕು. ಬಟ್ ಆ್ಯಕ್ಸೆಲರೇಷನ್ ಟೈಮಲ್ಲೂ ನಿಮ್ಗೆ ಒಳ್ಳೆ ಗ್ರಿಪ್ ಟೈರ್ಸ್ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ನೀವು ಆ್ಯಕ್ಸೆಲರೇಷನ್ ಮಾಡುವಾಗ ಗಾಡಿ ನಿಮ್ಮ ಕೈ ತಪ್ಪು ಹೋಗುತ್ತೆ. ಎಲ್ಲಿಂದ ಬರ್ತಾರೆ ಟೈರ್ ಲೈಫು, ಟೈರ್ ಸೈಜು ಎಲ್ಲ ಆಯಿತು. ಇವಾಗ ಲಾಸ್ಟ್ ಟೈಮ್ ಯಾವ ಅಂಗಡಿಯಲ್ಲಿ ಹಾಕ್ಸ್ದೆ, ಯಾವ ಅಂಗಡಿಯಲ್ಲಿ ಟೈರ್ ಚೇಂಜ್ ಮಾಡಿಸ್ದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಇವಾಗ ಅವ್ರು ಹಾಕ್ತಾನೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಈ ಆನ್ಲೈನಲ್ಲಿ ಟೈರ್ ತಗೊಬಿಟ್ರೆ ಇದೊಂದು ಪ್ರಾಬ್ಲಮ್ಮು. ಆಚೆ ಕಡೆ ಅಂಗಡಿಗಳವರು ಒಬ್ಬೊಬ್ಬರು ಫಿಟ್ಟಿಂಗ್ ಮಾಡಲ್ಲ, ಬೇರೆ ನಮ್ಮ ಅಂಗಡಿ ಟೈರ್ಸ್ ಮಾತ್ರ ನಾವು ಫಿಟ್ ಮಾಡೋದು ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಇವಾಗ ಯಾರು ಹಾಕ್ತಾರೆ ಯಾರು ಹಾಕಲ್ಲು. ಲಾಸ್ಟ್ ಟೈಮ್ ಇಲ್ಲೇ ಹಾಕ್ಸಿದ್ದು C8. ಅಣ್ಣ ಟೈರ್ ಫಿಟ್ ಮಾಡಬೇಕಾಯ್ತು. ಸರಿ ಬಾಯ್ಸ್, ಚೇಂಜ್ ಮಾಡಿಸ್ಕೊಂಡು ಸಿಗೋಣ. ಮತ್ತು ನಿಮಗಿದ್ರಲ್ಲಿ ಇನ್ನೊಂದು ತೋರ್ಸೋದು ಮರ್ತುಬಿಟ್ಟೆ. ಈ ಟೈರಲ್ಲಿ ನೋಡಿ, ಇಲ್ಲಿ ನಂಬರ್ ಇರುತ್ತೆ, ಇಲ್ಲಿ 1824 ಅಂತ. ಇದರ ಅರ್ಥ ಏನಂದರೆ ದಿಸ್ ಟೈರ್ ವಾಸ್ ಮ್ಯಾನುಫ್ಯಾಕ್ಚರ್ಡ್, ಈ ಟೈರ್ ಮ್ಯಾನುಫ್ಯಾಕ್ಚರ್ ಆಗಿರೋ ಬ್ಯಾಚ್ ಬಂದ್ಬಿಟ್ಟು 18th week of 2024 ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ನಾನು ಇದನ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಕೆಲವ್ರು ಹೇಳ್ತಾರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಬಾರ್ದು, ಹಳೆ ಬಾಚ್ ಟೈರ್ಸ್ ಕೊಟ್ಬಿಡ್ತಾರೆ ಅದು ಇದು ಅಂತೆಲ್ಲ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಡೌಟ್ ಇದ್ದರೆ ಇದನ್ನ ವೆರಿಫೈ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಮ್ಯಾನುಫ್ಯಾಕ್ಚರಿಂಗ್ ಪೀರಿಯಡ್. ಅದನ್ನ ನೋಡ್ಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೋಬೋದು ಹೊಸ ಟೈರಾ ಹಳೆ ಟೈರಾ ಅಂತ. ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಒಂದು 6 to 7 monthsವರೆಗೂ ರಬ್ಬರ್ ಏನೋ ಹಾಳಾಗಲ್ಲ. ವಿತಿನ್ 6 months ನೀವು ಆನ್ ರೋಡು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಟೈರ್ ಏನೂ ಚೇಂಜ್ ಆಗಿರಲ್ಲ ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಪೀರಿಯಡ್. ಅದಕ್ಕಿಂತ ಜಾಸ್ತಿ ಆಗಿದರೆ ಒಂದು 10 months 12 months ಮೋರ್ ದೆನ್ ಇಯರ್ ಎಲ್ಲ ಆಗಿದರೆ ರಬ್ಬರ್ ಸ್ವಲ್ಪ ಹಾರ್ಡಾಗಿರುತ್ತೆ. ಟೈರ್ ಲೈಫು
ನಿಮಗೆ ಟೈರ್ ಬೇಗ ಸೌದಿರಂಗೆ ಕಾಣಿಸಲ್ಲ, ಬಟ್ ಗ್ರಿಪ್ ಡ್ರಾಪ್ ಆಗಿರುತ್ತೆ. ಸರಿ ಆಯಿತು, ಸಿಗೋಣ ಆಮೇಲೆ.